ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಕರ್ಜಿಕಾಯಿ. ಒಂದು ಪುಟ್ಟಿ ತೊಗೊಂಡು 1 ಗ್ಲಾಸ್ ಮೈದಾ ಹಿಟ್ಟು, 1/4 ಗ್ಲಾಸ್ ಚಿರೋಟಿ ರವೆ, ಅದೇ ಗ್ಲಾಸಲ್ಲೇ 1/4 ಗ್ಲಾಸ್ ಚಿರೋಟಿ ರವೆ, ಒಂದು ಚಿಟಿಕೆ ಉಪ್ಪು ಮತ್ತು 2 ಚಮಚ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಕೈಯಿಂದ ಹಿಂಗೆ ಉಂಡೆ ಕಟ್ಟೋಕೆ ಬರ್ಬೇಕು ನೋಡ್ರಿ. ಅದು ಹಿಟ್ಟು ಈ ಥರ ಆಗಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾದಬೇಕು. ಈ ವಿಡಿಯೋದಲ್ಲಿ ನಾನು ಕರ್ಜಿಕಾಯಿ ಮಾಡೋದಕ್ಕೆ ಕರ್ಜಿಕಾಯಿ ಪೌಡ್ರ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಹಿಟ್ಟು ನೆನೆ ಇಟ್ಕೊಳ್ಳೋಣ. ಗಟ್ಟಿಯಾಗಿ ನಾದಬೇಕು ಇದನ್ನು. ಕರ್ಜಿಕಾಯಿ ಹಿಟ್ಟು ಗಟ್ಟಿ ಆದ್ರೆ ಕರ್ಜಿಕಾಯಿ ಪಳ್ಳ ಹಾಕಾವ್ರಿ, ಭಾಳ ರುಚಿ ಹಾಕಾವ್ ನೋಡ್ರಿ, ಕ್ರಿಸ್ಪಿಯಾಗಿ ಬರ್ತಾವೆ. ಇವಾಗ ಒಂಚೂರು ಎಣ್ಣೆ ಹಾಕ್ಕೊಂಡು ಈ ಥರ ಕೈಯಿಂದ ಮಿದ್ಕೊಂಡು ಗಟ್ಟಿಯಾಗಿ ನಾದ್ಕೊಡ್ರಿ. ನಾವು ಈ ಥರ ಮಿದ್ದಿ ನಾದೋದ್ರಿಂದ ಹಿಟ್ಟು ಚೆನ್ನಾಗಿ ಹದ ಬರುತ್ತೆ ಮಾಡೋದಕ್ಕೆ. ನೀವು ಎಷ್ಟು ಚೆನ್ನಾಗಿ ಮಿದ್ದಿ ನಾದ್ಕೋತೀರಿ ಅಷ್ಟು ಹದ ಚೆನ್ನಾಗಿ ಬರುತ್ತೆ. ಈ ಥರ ನೀವು ಹಿಟ್ಟು ನಾದಿ ನೆನೆ ಬಿಡ್ಬೇಕು. ಇದನ್ನು 4-5 ತಾಸು ನೆನಿಬೇಕು ಹಿಟ್ಟು ನೋಡಿ. ಈ ಥರ ಗಟ್ಟಿಯಾಗಿರಲಿ. ಇವಾಗ ಇದನ್ನು ಒಂದು 4-5 ತಾಸು ನೆನಿಲಿ ಹಿಟ್ಟು ಬಿಡೋಣ. ಅದಕ್ಕೆ ಕರ್ಜಿಕಾಯಿಗೆ ಸುಸ್ಲಾ ಮಾಡ್ಕೋಬೇಕಲ್ಲ, ಒಂದು ಮಿಕ್ಸಿ ಜಾರ್ ತೊಗೊಂಡು 1 ಗ್ಲಾಸ್ ಪುಟಾಣಿ ತೊಗೊಂಡಿದ್ದೀನಿ ನೋಡಿರಿ. ಅದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ಈ ಥರ ನೈಸಾಗಿರಲಿ ಪುಡಿ. ಅದನ್ನು ಒಂದು ಪುಟ್ಟಿಗೆ ತಗೊಳ್ಳೋಣ ಹಿಟ್ಟು, ಪುಟಾಣಿ ಹಿಟ್ಟನ್ನು ಅಂತ 1ಕ್ಕೆ 1/4 ಹಾಕಿದ್ದೀನಿ. ಕರೆಕ್ಟಾಗಿದೆ ನೋಡಿ ಅಳತಿ. 1 ಗ್ಲಾಸ್ ಪುಟಾಣಿಗೆ 1/4 ಗ್ಲಾಸ್ ಬೆಲ್ಲ ಹಾಕ್ರಿ, ಸ್ವೀಟ್ ಕರೆಕ್ಟ್ ಹಾಕವು. ಈಗ ಬೆಲ್ಲ ಮತ್ತು ಪುಟಾಣಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಅದನ್ನು ನೋಡಿ ಈ ಥರ ಮಿಕ್ಸ್ ಆತಲ್ಲ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೈಸಾಗಿ. ಅರ್ಧ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ರೀ, ಮತ್ತು ಆಮೇಲೆ ಅರ್ಧ ಹಾಕ್ಕೋತೀನಿ ನೋಡಿರಿ. ಇವಾಗ ಅರ್ಧ ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಈ ಥರ ನೈಸಾಗಿರಲಿ. ನೈಸ್ ಮಾಡಿ ತಗೊಳ್ರಿ ಈಗ ಅದನ್ನು. ಅದೇ ಥರ ಈಗ ಇನ್ನು ಅರ್ಧ ಉಳ್ದೈತಲ್ಲ ಅದನ್ನು ಈ ಥರ ನೈಸ್ ಮಾಡ್ಕೋಬೇಕು. ನೋಡಿ ಈಗ ನೈಸ್ ಆಯ್ತು ನೋಡಿ. ಇದನ್ನು ಪುಡಿ ಗ್ರೈಂಡ್ ಮಾಡ್ಕೊಂಡ್ವಲ್ಲ, ಈಗ ನೈಸ್ ಆಯ್ತು ನೋಡಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊತಾ ಇದ್ದೀನಿ. 2 ಚಮಚೆ ಕರಿ ಎಳ್ಳು ತೊಗೊಂಡಿನಿ ರೀ. 2 ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಉರಿ ಸಣ್ಣ ಇಟ್ಕೋಬೇಕು. ಇವು ಎಳ್ಳಿಂದ ಹಸಿ ವಾಸನೆ ಹೋಗಬೇಕು 1 ನಿಮಿಷ. ಮತ್ತು ಅವು ಚಟಪಟ ಸಿಡಿತಾವೆ ನೋಡ್ರಿ. ಎಳ್ಳು ಘಮ ವಾಸನೆನೂ ಬರುತ್ತೆ. 1 ನಿಮಿಷ ಹುರ್ಕೋಬೇಕು. ಹುರಿದು ಒಂದು ಪ್ಲೇಟಿಗೆ ತಗೋತಾ ಇದ್ದೀನಿ ನೋಡ್ರಿ, ತಣ್ಣಗಾಗೋದಕ್ಕೆ. ಈಗ 1-2 ಚಮಚದಷ್ಟು ಕಸ್ಕಸಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಕಸ್ಕಸಿನೂ ಕೆಂಪಾಗಿ ಹುರ್ಕೋಬೇಕು. ಘಮ ಬರುತ್ತೆ ನೋಡ್ರಿ, ಅದು ಹುರಿಯುವಾಗ ಗೊತ್ತಾಗ್ತೈತೆ ನಿಮ್ಗೆ. ಹುರಿದ ಒಂದು ಎಳ್ಳು ಕೂಡ ಅಷ್ಟೇ ಹುರಿಯುವಾಗ ಘಮ ಬರ್ತಾವಲ್ಲ ಗೊತ್ತಾಗ್ತಾವೆ, ಹುರಿದಿದ್ದು ಸಿಡಿತಾವೆ. ಮತ್ತು ಎಳ್ಳು ಇವು ಕೂಡ ಇದಾಗ್ತಾವೆ ನೋಡ್ರಿ, ಕಲರ್ ಚೇಂಜ್ ಆಯ್ತು ನೋಡಿರಿ. ತಣ್ಣಗಾಗೋದಕ್ಕೆ ತಟ್ಟೆಗೆ ಹಾಕ್ಕೊಳ್ಳೋಣ. ಗ್ಯಾಸ್ ಆರಿಸ್ಬಿಡೋಣ. ಈಗ ಜಾಜಿಕಾಯಿ ರೀ ಇದು. ಇದ್ರಾಗ ನಾನು ಅರ್ಧ ತೊಗೋತೀನಿ ನೋಡಿರಿ. 1 ಗ್ಲಾಸ್ ಪುಟಾಣಿಗೆ ಅರ್ಧ ಜಾಜಿಕಾಯಿ ಹಾಕೋತೀನಿ ನೋಡಿರಿ. ಇದು ಜಾಜಿಕಾಯಿ ಹಾಕೋದ್ರಿಂದ ಕರ್ಜಿಕಾಯಿ ಭಾಳ ರುಚಿ ಹಾಕಾವ್ರಿ, ಮತ್ತು ಕಂಪು ಹಾಕಾವು ನೋಡಿರಿ, ಭಾಳ ಟೇಸ್ಟ್ ಇರ್ತಾವೆ. ಅದಕ್ಕೋಸ್ಕರ ನಾನು ಜಾಜಿಕಾಯಿ ಹಾಕೋತಾ ಇದ್ದೀನಿ. ಅದನ್ನು ಸಣ್ಣಗೆ ಕುಟ್ಕೊಳ್ಳೋಣ ರೀ. ಸಣ್ಣಗೆ ಕುಟ್ಟಿ ಮಿಕ್ಸ್ ಮಾಡ್ಕೊಳ್ಳೋಣ ಪುಡಿ ಜೊತೆಗೆ. ರುಚಿ ಹೆಚ್ಚಾಕಾವು ನೋಡ್ರಿ, ಕಂಪು ಭಾಳ ಆಗ್ತಾವ್ರಿ ಇವು ಹಾಕೋದ್ರಿಂದ. ಟೇಸ್ಟ್ ಅಂತಿರಲ್ಲ ನೀವು, ಹಾಗೆ ಭಾಳ ಚೆನ್ನಾಗಿ ಆಗ್ತಾವೆ. ಸಣ್ಣಗೆ ಕುಟ್ರಿ. ಸಣ್ಣಗೆ ಕುಟ್ಟಿ ಈಗ ಆ ಪುಡಿಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಇದನ್ನು ಜಾಜಿಕಾಯಿ ಪುಡಿನ ಪುಟಾಣಿ ಹಿಟ್ಟಿಂದ ಇತ್ತಲ್ಲ ಬೆಲ್ಲ ಅದು ಮಿಕ್ಸ್ ಮಾಡಿ ಇಟ್ಟಿದ್ವಿ, ಅದಕ್ಕೆ ಹಾಕ್ಕೋತಾ ಇದ್ದೀನಿ ನೋಡ್ರಿ. ಮತ್ತು ಇವಾಗ ಎಳ್ಳು ಹುರಿದಿಟ್ಟಿದ್ವಲ್ಲ, ಕಸಗಸಿ ಎಳ್ಳು ತಣ್ಣಗಾಗ್ಯಾವು. ಈಗ ಅವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ.
ಈ ಪುಡಿ ಕೂಡ ನೀವು ಮಾಡಿ ಹಂಗೆ ಡಬ್ಬಿ ಒಳಗೆ ಇಟ್ಕೋಬೋದು ರೀ. ನಿಮ್ಗೆ ಎಷ್ಟು ಬೇಕು ಅಷ್ಟು ಕರ್ಚಿಕಾಯಿ ಮಾಡ್ಕೊಂಡು ತೆಗೆದು ಇಟ್ಕೊಂಡು ಮತ್ತೆ ಮಾಡ್ಕೊಂಡು ತಿನ್ಬೋದು ಬೇಕಂದ್ರೆ. ಚೆನ್ನಾಗಿರ್ತೈತೆ ರೀ ಇದು ಕೂಡ. 15-20 ದಿವ್ಸವರೆಗೂ ಪುಡಿ ಏನಾಗಲ್ಲ, ಕೆಡಲ್ಲ. ಆಮೇಲೆ ಕರ್ಚಿಕಾಯಿ ಕೂಡ ತಿಂಗಳಾನ್ಗಟ್ಲೆ ಇಟ್ಟು ನೀವು ತಿನ್ಬೋದು ಸ್ಟೋರ್ ಮಾಡಿಕೊಂಡು. ಇವಾಗ ಅದೇ ಗ್ಲಾಸಲ್ಲೇ ನಾನು 3/4 ಗ್ಲಾಸ್ನಷ್ಟು ಕೊಬ್ಬರಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಸಣ್ಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ವಿ ರೀ, ಒಣ ಕೊಬ್ಬರಿ. ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ಇವಾಗ ಹಿಟ್ಟು ನೆಂದಿದಲ್ಲ ನೋಡಿ, ಹಿಟ್ಟು ನೆಂದಿದೆ. ಸ್ವಲ್ಪ ಮಿತ್ಕೋಬೇಕು ಕೈಯಿಂದ ನೋಡಿ, ಚೆನ್ನಾಗಿ ಮಿತ್ಕೊಂಡು ಇವಾಗ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕ್ರಿ. ಕರ್ಚಿಕಾಯಿ ಲಟ್ಸೋದಕ್ಕೆ ಒಂದು ಚಪಾತಿ ಮಣಿ ತೊಗೊಂಡು ಈಗ ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡ್ಕೊಳ್ರಿ. ಇವು ಕರ್ಚಿಕಾಯಿ ರೀ, ಕರ್ಚಿಕಾಯಿ ಮಾಡ್ತೀವಿ ನೋಡ್ರಿ. ಬಾಳೆಹಣ್ಣು ಹಾಲು ಹಾಕ್ಕೊಂಡು ತಿನ್ಬೇಕ್ರಿ, ಭಾಳ ಟೇಸ್ಟ್ ಆಕಾವು. ಅದೇ ರೀತಿ ಮಾದ್ಲಿ ಮಾಡಿದಾಗ ಕೂಡ ಹಂಗೆ ಹಾಕ್ಕೊಂಡು ತಿನ್ಬೇಕ್ರಿ, ಭಾಳ ಟೇಸ್ಟ್ ಆಕಾವು. ಆಮೇಲೆ ತೋರಿಸ್ತೀನಿ ನೋಡ್ರಿ ನಿಮ್ಮ ಕರ್ಚಿಕಾಯಿ ರೆಡಿಯಾಗಿಂದ. ಮಾದ್ಲಿಗೆ ಕೂಡ ಅದೇ ಥರ ನೀವು ಬಾಳೆಹಣ್ಣು ಹಾಕ್ಕೊಂಡು ತಿಂದು ನೋಡ್ರಿ, ಹಾಲು ತುಪ್ಪ ಬಾಳೆಹಣ್ಣು ಭಾಳ ರುಚಿ ಇರುತ್ತೆ ರೀ. ಕರ್ಚಿಕಾಯಿ ಕೂಡ ಅಷ್ಟೇ ನೋಡ್ರಿ ಇವು. ಇವಾಗ ಕರ್ಚಿಕಾಯಿ ಎಲೆ ಲಟ್ಸೋದು ತೋರಿಸ್ತೀನಿ ನೋಡ್ರಿ. ಒಂದು ಉಳ್ಳಿ ತೊಗೊಂಡು ಈ ಥರ ಸ್ವಲ್ಪ ನಡಕ್ಕೆ ಅಗಲ್ ತಿಕ್ಕೊಂಡು ಆಮೇಲೆ ಉದ್ದಕ್ಕೆ ತಿಕ್ಕೋಬೇಕ್ರಿ. ಕರ್ಚಿಕಾಯಿ ಎಲೆ ಉದ್ದಾದ್ರೆ ಚಂದ ಕಾಣ್ತಾವಂತ ಉದ್ದು ಮಾಡ್ಕೋಬೇಕ್ರಿ ಕರ್ಚಿಕಾಯಿ ಎಲಿನ. ಮತ್ತು ಅಗಲ್ ಎದಕ್ಕಂದ್ರೆ ರೀ ಪುಡಿ ಜಾಸ್ತಿ ಹಿಡಿತೈತೆ ಸೂಸ್ಲ, ಅದಕ್ಕೆ ಅದು ಸ್ವಲ್ಪ ಎಲಿನ ನಡಕ್ಕೆ ಅಗಲ್ ಮಾಡ್ಕೋಬೇಕ್ರಿ. ಅಗಲ್ ಮಾಡಿಕೊಂಡು ಉದ್ದ ತಿಕ್ಕೋಬೇಕು. ಮೊದ್ಲು ಈ ಥರ ದುಂಡಗೆ ಮಾಡ್ಕೊತೀರಲ್ಲ, ಆಮೇಲೆ ಉದ್ದಕ್ಕೆ ತಿಕ್ಕೊಳ್ರಿ. ಈ ಥರ ಲಟ್ಸ್ಕೋಬೇಕು ನೋಡ್ರಿ ಕರ್ಚಿಕಾಯಿ ಎಲಿನ. ಅದೇ ಥರ ಎಲ್ಲನೂ ಲಟ್ಸ್ಕೋಬೇಕು ಇವು ಎಲೆ. ಇವಾಗ ತುಂಬ ತೋರಿಸ್ತೀನಿ ನೋಡ್ರಿ. ಸೂಸ್ಲ ನೀವು ಕೈಯಿಂದನ ತುಂಬ್ಕೊಳ್ಬೋದು, ಇಲ್ಲ ಚಮಚನಾರು ತೊಗೋಬೋದು ರೀ. ಸ್ವಲ್ಪ ಉದ್ದಕ್ಕೂ ಈ ಥರ ಹಾಕ್ಕೋಬೇಕ್ರಿ ಸೂಸ್ಲಾನ. ನೀವು ಇದಕ್ಕೆ ನಾನು ತುಂಬೋದಕ್ಕೆ ನೀರು ಇಟ್ಕೊಂಡಿದ್ದೀನಿ ರೀ. ನೀವು ಬೇಕಂದ್ರೆ ಒಂದು ಸ್ವಲ್ಪ ಹಾಲು ಇಟ್ಕೋಬೋದು. ಒಂದು ಹನಿ ಹಿಂಗೆ ಹಾಲು ಹಚ್ಚಿ ತುಂಬ್ಕೋಬೋದು ರೀ. ಅದನ್ನು ಕ್ಲೋಸ್ ಮಾಡೋದಕ್ಕೆ ಗಟ್ಟಿಯಾಗಿ ಅಂಟ್ಕೊಳ್ಳೋ ತಂದು ನಾನು ಒಂದು ಹನಿ ನೀರು ಹಚ್ಚಿ ತುಂಬ್ತಾ ಇದ್ದೀನಿ. ನೀವು ನೀರನ್ನು ಹಚ್ಕೋಬೋದು, ಇಲ್ಲ ಬೇಕಂದ್ರೆ ಒಂದು ಹನಿ ಹಾಲನ್ನು ಸುತ್ತಲೂ ಹಚ್ಚಿ ಈ ಥರ ಕೈಯಿಂದ ಪ್ರೆಸ್ ಮಾಡ್ಕೋಬೇಕ್ರಿ. ಅಂದ್ರೆ ಒಡೆಯೋದಿಲ್ಲ ರೀ, ಬಾಯಿ ಬಿಡೋದಿಲ್ಲ. ಇವು ಗಟ್ಟಿ ಕುಡ್ತತ್ರಿ. ಗಟ್ಟಿಯಾಗಿ ಕುಂದ್ರಬೇಕಂದು ಕೈ ಬೇಷಂಗೆ ಗಟ್ಟಿಯಾಗಿ ಒತ್ತಬೇಕ್ರಿ. ಅಂದ್ರೆ ಎಣ್ಣೆ ಒಳಗೆ ನೀವು ಹಾಕಿ ಕರಿಯುವಾಗ ಅವು ಬಾಯಿ ಬಿಡಲ್ರಿ. ಅಂದ್ರೆ ಹೊಡಿತಾವ ಅಂತೀವಲ್ಲ, ಹಂಗೆ ಹೊಡೆಯಲ್ರಿ, ಚೆನ್ನಾಗಿ ಆಗ್ತಾವೆ. ಕರ್ಚಿಕಾಯಿ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಮಾಡಿ ತೋರ್ಸಾಕತ್ತಿದ್ನೇ ರೀ ಹಬ್ಬಕ್ಕೆ. ನಾವು ಮನ್ಯಾಗ ಮಾಡ್ಕೊಂಡಿವಲ್ರಿ, ಅದಕ್ಕೆ ನೀವು ಮಾಡ್ಕೊತೀರಂದು ತೋರ್ಸಾಕತ್ತಿದ್ನೇ ರೀ ಮಾಡಿ. ಇವಾಗ ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೀ. ಎಣ್ಣೆ ಬಿಸಿ ಆದಮೇಲೆ ಉರಿನ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕ್ರಿ, ಜೋರು ಇಡಬೇಡ್ರಿ ಉರಿನ. ಯಾಕಂದ್ರೆ ಇವು 1 ನಿಮಿಷ ನೀವು ಹೊಳಿಸಾಕಿ ಹಿಂಗೆ ಬೇಯಿಸ್ಕೋತಿರಲ್ಲ ಗೋಲ್ಡ್ ಕಲರ್ ಬರೋವರೆಗೂ, ಅವು ಚೆನ್ನಾಗಿ ನೀವು ಕರ್ಕೊಂಡ್ರೆ ಕ್ರಿಸ್ಪಿಯಾಗಿರ್ತಾವೆ ರೀ. ನೀವು ಬೇಗ ಹಾಕಿ ಬೇಗ ತೆಗೆದ್ಬಿಟ್ರೆ ಮೆತ್ತಗೆ ಆಗಿಬಿಡ್ತಾವೆ. ಅದಕ್ಕೋಸ್ಕರ ಹೊಳಿಸಾಕಿ ಹಿಂದೆ ಬೆಂದಮೇಲೆ ಹೊಳಿಸಾಕಿ ಬೇಯಿಸ್ಕೋಬೇಕು. ಈ ಥರ ಗೋಲ್ಡ್ ಕಲರ್ ಬರೋರು ಚೆನ್ನಾಗಿ ಕಾಣ್ತಾವೆ ರೀ. ಟೇಸ್ಟ್ ಕೂಡ ಭಾಳ ರುಚಿ ಇರ್ತಾವೆ ನೋಡಿರಿ, ಕ್ರಿಸ್ಪಿಯಾಗಿ. ಅಂದ್ರೆ ನೀವು ಈ ಥರ ಚೆನ್ನಾಗಿ ನಿಧಾನ ಕರ್ಕೊಳ್ಳೋದ್ರಿಂದ ಸಣ್ಣ ಉರಿ ಇಟ್ಕೊಂಡು ಇವು ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡಿದ್ರು ಕೂಡ ಕುರುಮ್ ಕುರುಮ್ ಹಾಗೆ ಇರ್ತಾವೆ ನೋಡಿರಿ ಕ್ರಿಸ್ಪಿಯಾಗಿ. ಅದಕ್ಕೋಸ್ಕರ ನೀವು ಈ ಥರ ಕರ್ಕೋಬೇಕು. ಸಣ್ಣ ಉರಿ ಇಟ್ಟು ಈ ಥರ ನೀವು ಕರಿಯೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ ರೀ ಕರ್ಚಿಕಾಯಿ. ಮತ್ತು ರವಾನು ಹಾಕಿವೆಲ್ಲ ಇದಕ್ಕೆ ಭಾಳ ಚೆನ್ನಾಗಿರ್ತಾವೆ ನೋಡಿರಿ, ಕ್ರಿಸ್ಪಿಯಾಗಿ ಬರ್ತಾವೆ. ಇನ್ನೊಂದು ಟ್ರಿಪ್ ಹಾಕಿ ತೋರಿಸ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ಹಿಡಿತಾವೆ ಅಷ್ಟು ಹಾಕ್ರಿ, 4-5 ಅವು ಎಷ್ಟು ಹಿಡಿತಾವೆ ಅಷ್ಟು. ಉರಿ ಸಣ್ಣ ಇಟ್ಕೊಂಡು ಕರ್ಕೊಳ್ರಿ ಹೊಳಿಸಾಕಿ. ಹಿಂದಿಗೆ ಬೆಂದ ಮೇಲೆ ಹೊಳಿಸಾಕೋಬೇಕು. ಅದು ಆಗಲೇ ಬೆಂದಿದ್ದು ಗೊತ್ತಾಗುತ್ತೆ ನೋಡಿರಿ. ಮ್ಯಾಗೆಲ್ಲ ಕರ್ಚಿಕಾಯಿ ಮೇಲೆಲ್ಲ ಹಿಂಗೆ ಗುಳ್ಳಿ ಗುಳ್ಳಿ ಬರ್ತಾವೆ ನೋಡಿರಿ. ಅದು ಬೆಂದಿದ್ದು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಹೊಳಿಸಾಕಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾವೆ ನೋಡಿರಿ, ಭಾಳ ಕ್ರಿಸ್ಪಿ ಆಕಾವು ನೋಡ್ರಿ. ಕುರುಮ್ ಕುರುಮ್ ಅಂತಾವೆ ನೋಡಿರಿ ಕರ್ಚಿಕಾಯಿ. ಇದೇ ಥರ ಎಲ್ಲನೂ ತುಂಬಿ ಕರ್ಕೋಬೇಕು ಕರ್ಚಿಕಾಯಿನ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾವೆ ನೋಡಿರಿ, ಕಲರ್ ಕೂಡ ಸೌಂಡ್ ಕೂಡ ಹೆಂಗೆ ಬರ್ತಾವೆ ನೋಡಿರಿ. ಮುರಿದ್ರೆ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿರಿ. ಮುರಿದು ತೋರಿಸ್ತೀನಿ ನೋಡಿರಿ. ಆಗ ಎಷ್ಟು ಚಂದ ಆಗ್ಯಾವ ನೋಡಿರಿ, ಕ್ರಿಸ್ಪಿ ಆಗ್ಯಾವ. ನೀವು ಹಾಗೆ ಕರ್ಚಿಕಾಯಿ ತಿಂದ್ರೆ 1-2 ಅಷ್ಟೇ ತಿಂತೀರಿ. ಈ ಥರ ನೀವು ಮುರಿದು ಹಾಕಿದ್ದು ಒಂದು 4-5 ಕರ್ಚಿಕಾಯಿ ಮುರಿದು ಹಾಕ್ಕೊಂಡು ಹಾಲು ಬಾಳೆಹಣ್ಣು ಹಾಕ್ಕೊಂಡು ತಿನ್ನೋದ್ರಿಂದ ರುಚಿ ಹೆಚ್ಚಾಕವನ್ನ. ಆಗಲ್ಲ ಅನ್ನೆಲ್ರಿ ತೋರಿಸ್ತೀನಿ ಅಂದು ಅದೇ ತೋರಿಸ್ತೀನಿ ನೋಡಿರಿ. ಲಾಸ್ಟಿಗೆ ಒಂದು ತಟ್ಯಾಗ ಒಂದು 4-5 ಕರ್ಚಿಕಾಯಿ ಮುರಿದು ಹಾಕಿ ಒಂದು ಬಾಳೆಹಣ್ಣು ಹಾಲು ಹಾಕ್ಕೊಂಡು ನೀವು ತುಪ್ಪನೂ ಹಾಕ್ಕೋಬೋದು. ಬೇಕಂದ್ರೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ತಿಂದು ನೋಡಿ ಎಷ್ಟು ರುಚಿಯಾಗಿರ್ತಾವೆ ನೋಡ್ರಿ ಇವು. ನಮಗಿದು ಗೊತ್ತೇ ಇದ್ದಿಲ್ಲ ನೋಡಿರಿ, ನೀವು ಚಲೋ ಆತು ತೋರಿಸಿದ್ದು ಅಂತೀರಿ ನೋಡಿರಿ ನೀವು. ಆಮೇಲೆ ಅಷ್ಟು ರುಚಿ ಹಾಕಾವ್ರಿ.
ಹಂಗೆ ಅಂದ್ರೆ 1-2 ತಿಂತೀರಾ? ಈ ಥರ ಹಾಕ್ಕೊಂಡ್ರೆ 4-5 ಕರ್ಚಿಕಾಯಿ ತಿಂದರೂ ನಿಮ್ಗೆ ಗೊತ್ತಾಗಲ್ಲ ನೋಡ್ರಿ. ಇನ್ನೂ ತಿನ್ಬೇಕು ಅಂತ ಅನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ನೋಡ್ರಿ ಇದು. ಅದೇ ಥರ ಮಾದ್ಲಿ ಮಾಡಿದ ಕೂಡ ನೀವು ಈ ಥರ ಹಾಲು ಬಾಳೆಹಣ್ಣು ತುಪ್ಪ ಹಾಕ್ಕೊಂಡು ತಿನ್ಬೋದು ರೀ. ಭಾಳ ರುಚಿ ಹಾಕವ್ರಿ. ಆ ಕಡೆ ಎಲ್ಲ ಮೇಲ್ಗಡೆ ಹಿಂಗೆ ತಿಂತಾರೆ ನೋಡ್ರಿ ಮಂದಿ, ನಿಮ್ಗೆ ಗೊತ್ತಿರಲ್ಲ ಅದಕ್ಕೆ ತೋರಿಸಿದೆ ನಾನು. ನೀವು ಒಮ್ಮೆ ಈ ಥರ ತಿಂದು ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ ನೋಡ್ರಿ ಎಷ್ಟು ಸೂಪರ್ ಆಗಿದೆ ನೋಡ್ರಿ. ಇದೇ ಥರ ಈಗ ಇದು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.